ಪ್ರೀತಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ನಮಸ್ಕಾರಗಳು. ಇವತ್ತು ನಿಮ್ಮ ಹೊಸದಾಗಿ ಹೆಸರಿಟ್ಟಿರೋದು ಸ್ಕಂದ ನ್ಯಾಚುರಲ್ ಕಂಪ್ನಿ ಅಂತ ಹೆಸರಿಟ್ಟಿರೋದು. ನಿಮಗೆ ಪುಳಿಯೋಗರೆ ಮಾಡಿ ತೋರಿಸ್ತೀನಿ. ಇದು ಶುಚಿಯಾಗಿ ಶುದ್ಧವಾಗಿ ಮನೆಯಲ್ಲೇ ಮಾಡಿರೋಂಥದ್ದು. ಕೆಮಿಕಲ್ಸ್ ಏನೂ ನಾವು ಯೂಸ್ ಮಾಡಿಲ್ಲ. ಅದಕ್ಕೆ ಪರಿಶುದ್ಧವಾಗಿರೋಂಥ ಪುಡಿ. ಏಕೆಂದರೆ ಇವಾಗೆಲ್ಲ ನ್ಯಾಚುರಲ್ಲಾಗಿ ತಿನ್ನಿದ್ರೇ ಆರೋಗ್ಯ ಆಗಿರೋದು. ಅದರಿಂದ ನಾವು ನ್ಯಾಚುರಲ್ಲಾಗೆ ಮಾಡಿರೋದು. ಇದು ಕೆಲಸಕ್ಕೆ ಹೋಗೋರಿಗೆ ತುಂಬ ಅನುಕೂಲವಾಗುತ್ತೆ. ಇವಾಗ ಕೊರೋನಾ ಬಂದಿರೋದ್ರಿಂದ ಇವಾಗ ಹೋಟ್ಲಲ್ಲೆಲ್ಲ ತಿನ್ನೋದಕ್ಕಾಗಲ್ಲ. ಹೊರಗಡೆ ಯಾರ ಮನೆಗೂ ಹೋಗಿ ತಿಂದ್ಬಿಟ್ಟು ಬರೋಣ ಅಂದರೆ ಹೊರಗಡೆನೂ ಅವ್ರ ಮನೆಗಳಿಗೂ ಹೋಗಂಗಿಲ್ಲ. ಹಾಗಾಗಿ ಸ್ವಲ್ಪ ಮನೆಯಿಂದ ಮಾಡಿರೋದೇ ನಮಗೆ ಶ್ರೇಷ್ಠ, ರುಚಿಕರವಾಗಿ ಮಾಡಿರೋದು. ನೀವು ಕೆಲಸಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಗೊಜ್ಜು ಮಾಡಿ ಇಕ್ಬಿಟ್ಟೋದ್ರೆ ಅಥವಾ ಅದು ಒಗ್ಗರಣೆ ಹಾಕ್ಬಿಟ್ಟು ಇಕ್ಬಿಟ್ಟೋದ್ರೆ ಅವರು ಮನೆಯಲ್ಲಿರೋರು ಅದನ್ನು ಅನ್ನ ಕಲಿಸ್ಕೊಂಡು ಬೇಗ ಊಟ ಮಾಡ್ತಾರೆ. ಇವರು ಕೆಲಸಕ್ಕೆ ಹೋಗೋರು ಕೂಡ ಡಬ್ಬಿಗೆ ಅದನ್ನೇ ಹಾಕ್ಕೊಂಡು ಹೋಗ್ಬೋದು. ತುಂಬ ಈಸಿಯಾಗಿರೋದು. ನನ್ನ ನಂಬಿ ನೀವು ತಗೊಂಡು ನೀವು ನ್ಯಾಚುರಲ್ಲಾಗಿ ಮಾಡ್ಕೋಬೋದು. ಬೇಗ ಆಗುತ್ತೆ ಇದು ನಿಮಗೆ ಕೆಲಸಗಳು, ರುಚಿಯಾಗಿರುತ್ತೆ. ಇವಾಗ ನಿಮ್ಗೆ ಅದನ್ನು ಮಾಡಿ ತೋರಿಸ್ತೀನಿ ಬನ್ನಿ. ಇಂಥದಕ್ಕೆ ನಾನು 100 ಗ್ರಾಮ್ ಪುಡಿಗೆ ನಾನು ಮಾಡೋದು ನೋಡಿ 50 ಗ್ರಾಮ್ ಎಣ್ಣೆ ಹಾಕ್ತಾಯಿದ್ದೀನಿ. ಸಾಕು, ಇಷ್ಟು ಹಾಕಿದ್ರೆ ರೈಸ್ ಐಟಮ್ಗೆ ಸ್ವಲ್ಪ ಎಣ್ಣೆ ಮುಂದಿದ್ರೆ ಒಳ್ಳೆಯದು. ಇದಕ್ಕೆ ಬೇಕಾಗಿರೋ ಸಾಮಾನುಗಳು, ಇದು 100 ಗ್ರಾಮ್ ತೊಗೊಂಡಿದ್ದೀನಿ ಪುಳಿಯೋಗರೆ ಪುಡಿನ. ಇದಕ್ಕೆಲ್ಲನೂ ಹಾಕಿದ್ದೀನಿ. ನೀವೇನು ಹಾಕೋದೇ ಬೇಕಿಲ್ಲ. ಕಡಲೆಬೀಜ ಒಂದು ಹಾಕ್ಕೋಬೇಕಷ್ಟೇ. ಇನ್ನು ಕಡಲೆಬೇಳೆ ಉದ್ದಿನಬೇಳೆ ಒಗ್ಗರಣೆಗೆ ಸ್ವಲ್ಪ ಹಾಕ್ಕೋಬೇಕಷ್ಟೇ. 100 ಗ್ರಾಮ್ ಪುಡಿಗೆ 100 ಗ್ರಾಮ್ ನೀರಿನಲ್ಲಿ ಕದರೋದು. ಉಪ್ಪು ಕೂಡ ನಾವು ಅದರಲ್ಲೇ ಹಾಕಿದ್ದೀವಿ. ನೀವು ಇದು ಶ್ರಮನೇ ತೊಗೋಬೇಡಿ. 1 ಗಡ್ಡೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಮೀಡಿಯಮ್ದು. 1 ಸ್ಪೂನು ಉದ್ದಿನಬೇಳೆ, 2 ಟೇಬಲ್ ಸ್ಪೂನು ಕಡಲೆಬೀಜ, 1 ಟೇಬಲ್ ಸ್ಪೂನು ಕಡಲೆಬೇಳೆ, ಸ್ವಲ್ಪ ಕರಿಬೇವು, 100 ಗ್ರಾಮ್ ನೀರು, 100 ಗ್ರಾಮ್ ಪುಡಿ, ಒಂದು ಸ್ವಲ್ಪ ಇಂಗು. ಇಷ್ಟಾದರೆ ಸಾಕು. ಬೆಳ್ಳುಳ್ಳಿ ನಾನು ಜಜ್ಜಿ ಇಟ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಬೆಳ್ಳುಳ್ಳಿ ಹಾಕ್ಕೊಳ್ರಿ. ಬೆಳ್ಳುಳ್ಳಿ ತಿನ್ನೋರಾದರೆ ಬೆಳ್ಳುಳ್ಳಿ ಹಾಕ್ಕೊಳ್ರಿ. ಬೆಳ್ಳುಳ್ಳಿ ನಾವು ತಿನ್ನಲ್ಲ ಅನ್ನಂಗಿದ್ರೆ ನೀವು ಬರೀ ಹಿಂಗೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಬೋದು. ಅದರಲ್ಲೇನು ಇದಿಲ್ಲ. ಇದು ಪುಳಿಯೋಗರೆ ಪುಡಿ 200 ಗ್ರಾಮ್ ಇದೆ. ಇದು 100 ಗ್ರಾಮಿಂದು ಐತೆ, 200 ಗ್ರಾಮಿಂದು ಇದೆ. ಇನ್ನೂ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ವಾಟ್ಸಪ್ಪಲ್ಲಿ ತಿಳಿಸಿದ್ರೆ ಎಷ್ಟು ಬೇಕು ಅಂತ ನಾವು ಅದಕ್ಕೆ ರೆಡಿ ಮಾಡಿಕೊಡ್ತೀವಿ. ಈ ಪೌಡ್ರನ್ನೇ ಇವಾಗ ನಾನು ಅಲ್ಲಿ ಯೂಸ್ ಮಾಡಿಕೊಂಡು ನಿಮಗೆ ತೋರಿಸ್ಕೊಡ್ತಾ ಇರೋದು. ಎಣ್ಣೆ ಕಾದೈತೆ, ಕಡಲೆಬೀಜ ಹಾಕ್ಕೊಂಡು ಕರ್ಕೊಳ್ಳೋಣ. ಕಡಲೆಬೀಜ ಕರ್ದಿದ್ದಾಗಿದೆ. ಬೇಕಾದ್ರೆ ಗೋಡಂಬಿ ಕೂಡ ನೀವು ಕರ್ದು ಹಾಕ್ಕೋಬೋದು. ನಾನು 100 ಗ್ರಾಮ್ ಪುಳಿಯೋಗರೆ ಪುಡಿಗೆ ನಾನು ತೋರಿಸ್ತಾ ಇರೋದು. ಅದರಿಂದ ಸಾಸಿವೆನೂ ಕೂಡ ಕಮ್ಮಿನೇ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಹಾಕ್ತೀನಿ, ಉದ್ದಿನಬೇಳೆ ಹಾಕೋಣ. ಕಡಲೆಬೇಳೆ ಉದ್ದಿನಬೇಳೆ ಬೇಯೋಷ್ಟೊತ್ತಿಗೆ ಬೆಳ್ಳುಳ್ಳಿ ಹಾಕೋಣ, ಕರಿಬೇವು ಹಾಕೋಣ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಬೇಕಾದ್ರೂ ಹಾಕ್ಕೊಬೋದು, ಕಮ್ಮಿ ಬೇಕಾದ್ರೂ ಹಾಕ್ಕೊಬೋದು, ಉಂಡೆ ಬೇಕಾದ್ರೂ ಹಾಕ್ಬೋದು, ಜಜ್ಜಿ ಬೇಕಾದ್ರೂ ಹಾಕ್ಕೊಬೋದು. ಯಾವ ಥರ ಬೇಕಾದ್ರೂ ನಿಮಗೆ ಯಾವ ಥರ ಬೇಕು ಅನಿಸುತ್ತೋ, ಇಷ್ಟಪಡ್ತೀರೋ ಆ ಥರ ನೀವು ಹಾಕ್ಕೊಳ್ರಿ. ಬೇಡ ಅನ್ನೋರು ಹಿಂಗೆ ಹಾಕ್ಕೊಳ್ರಿ. ಇದು ಬೆಳ್ಳುಳ್ಳಿ ಬೇಯೋ ಅಷ್ಟೊತ್ತಿಗೆ ನಾವು ಪುಳಿಯೋಗರೆ ಪುಡಿನ ಕದರ್ಕೊಳ್ಳೋಣ. ಒಂದು ಸ್ವಲ್ಪ ಹಿಂಗೆ ಹಾಕೋಣ. ನೂರು ಗ್ರಾಮ್ ಪುಡಿ ಇದು. 100 ಗ್ರಾಮ್ಗೆ 100 ಗ್ರಾಮೇ ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ನೀರಿದೆ, ಬಿಡೋಕ್ಕಿರಲಿ.
ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರಲಿ, ಒಂಚೂರು ಹಸಸ್ಕೆಲ್ಲ ಹೋದರೆ ನಮಗೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಬೆಳ್ಳುಳ್ಳಿ ಬೆಂದಿದೆ. ಇವಾಗ ಕದರಿರೋದು ಪುಳಿಯೋಗರೆ ಪುಡಿ ಹಾಕ್ತಾಯಿದ್ದೀನಿ. ನೋಡಿರಿ, ಈ ಥರ ಸ್ವಲ್ಪ ತಿರುಗಿಸಿದ್ರೆ ಗೊಜ್ಜು ಎಲ್ಲದರಲ್ಲೂ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಎಲ್ಲ ಅದರಲ್ಲೂ ಬೆರೆಸ್ಕೊಳ್ಳುತ್ತೆ. ಬೋಲಿಗೆ ನೀರು ಬಿಟ್ಟಿದ್ದೀನಿ, ಇನ್ನು ಸ್ವಲ್ಪ ನೀರು ಇಟ್ಟಿದ್ನಲ್ಲ, ಆ ನೀರು ಬಿಟ್ಟು ಇವಾಗ ತೊಳೆದು ಬಿಡ್ತಾಯಿದ್ದೀನಿ. ನೋಡಿರಿ, ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು. ಈ ಗೊಜ್ಜನ್ನ ನೀವು 1 ತಿಂಗಳು, 1.5 ತಿಂಗಳು, 2 ತಿಂಗಳು ಇಟ್ಕೊಂಡ್ರೂ ಏನೂ ಆಗೋದಿಲ್ಲ. ಇದು ಕುದ್ದಿರುತ್ತೆ, ಅದರಿಂದ ನಿಮ್ಗೆ 1.5 ತಿಂಗಳು, 2 ತಿಂಗಳು ಇಟ್ಕೊಂಡ್ರೂ ಏನೂ ಆಗೋದಿಲ್ಲ. ಯಾವಾಗ ಬೇಕು ಅಂದರೆ ಅವಾಗ ಅನ್ನ ಒಂದು ಮಾಡ್ಕೊಳ್ಳೋದು, ಗೊಜ್ಜು ಕಲಿಸ್ಕೊಂಡು ಊಟ ಮಾಡೋದು. ಇದಕ್ಕೆ ಎಲ್ಲ ಫುಲ್ಲು ಎಲ್ಲ ಹಾಕಿದ್ದೀವಿ ನಾವು, ಏನೂ ಹಾಕೋಂಗಿಲ್ಲ. ಈ ಥರ ಸುತ್ತಲದು ತಳ ಕಚ್ಕೊಳ್ಳೋದಿಲ್ಲ. ನೋಡಿರಿ, ಈ ಥರ ಬಿಡುತ್ತೆ ಇದು ಎಣ್ಣೆ. ನೋಡಿರಿ, ಈ ಥರ ಬಿಡುತ್ತೆ. ಅಷ್ಟು ಬಿಟ್ಟರೆ ಸಾಕು ನಮಗೆ. ಎಣ್ಣೆ ಬೇಕಾದ್ರೆ ನೀವು ಇನ್ನೂ ಬೇಕು ಸ್ವಲ್ಪ ಅಂದರೆ ಹಾಕ್ಕೊಳ್ರಿ, ಇಲ್ಲ ಅಂದರೆ ಡಯಟ್ ಮಾಡೋರಾದರೆ ಇಷ್ಟು ಎಣ್ಣೆ ಸಾಕು ನಿಮಗೆ. ಗೊಜ್ಜು ರೆಡಿಯಾಗಿದೆ, ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ಆಫ್ ಮಾಡಿಬಿಡ್ತೀನಿ. ಅನ್ನಕ್ಕೆ ಹಾಕಿ ಗೊಜ್ಜು ಕಲಸೋಣ. ಗೊಜ್ಜು ಮಾಡಿದ್ದೀವಲ್ಲ, ಗೊಜ್ಜು ಕಲಸೋಣ. ಪುಳಿಯೋಗರೆನಲ್ಲಿ ಇದೇ ಪುಡಿನೇ ಇನ್ನೊಂದು ಸೆಕೆಂಡ್ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಸುಮ್ಮನೆ ಒಗ್ಗರಣೆಗೆ ಹಾಕ್ಕೊಂಡು ಅನ್ನ ಬೆರೆಸ್ಕೊಳ್ಳೋದು. ಇದು ಕಡಲೆಬೇಳೆ, ಉದ್ದಿನಬೇಳೆ, ಬೆಳ್ಳುಳ್ಳಿ ಜಜ್ಜಿರೋದು, ಕೊತ್ತಂಬರಿ, ಇದು ಕರಿಬೇವಿನ ಸೊಪ್ಪು, ಸ್ವಲ್ಪ ಪುಳಿಯೋಗರೆ ಪುಡಿ. ಇದೇ ಪುಡಿನೇ ನಾವು ಬಳಸಿರೋದು. ಎಲ್ಜಿ ಇಂಗು, ಕಡಲೆ ಬೀಜ ಕರೆದು ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಹಾಕೋಣ. ಬೇರೆ 2 ಸ್ಪೂನ್ನಷ್ಟು ಪುಳಿಯೋಗರೆ ಪುಡಿ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಒಂದು 4 ಸ್ಪೂನ್ನಷ್ಟು, ಟೇಬಲ್ ಸ್ಪೂನ್ನಷ್ಟು ತೊಗೊಂಡಿದ್ದೀನಿ. ಸಾಸಿವೆ ನೋಡಿರಿ, ಸ್ವಲ್ಪನೇ, ಇಷ್ಟಕ್ಕೆ ಎಷ್ಟು ಬೇಕೋ ಅಷ್ಟೇ ಸಾಸಿವೆ ಹಾಕಬೇಕು, ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ. ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ಹಾಕ್ತೀನಿ. ಕಡಲೆಬೇಳೆ ಆಗಿದೆ. ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಜಜ್ಜಿರೋದು. ಮತ್ತು ನಿಮಗೆ ಬೇಕಾದರೆ ಬೆಳ್ಳುಳ್ಳಿ ಹಾಕ್ಕೊಳ್ರಿ, ಬೇಡ ಅಂದರೆ ಬರೀ ಹಿಂಗೆ ಹಾಕ್ಕೊಳ್ರಿ. ಕರಿಬೇವು ಹಾಕಿದ್ದೀನಿ. ಸ್ಟವ್ ಆಫ್ ಮಾಡಿದ್ದೀನಿ. ಇವಾಗ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ಪುಡಿ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಇದೆ ಪುಡಿ, ಇದು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕೋಣ, ಸಾಕು, ಸ್ವಲ್ಪ ಹಾಕಿದ್ರೆ ಸಾಕು. ಸ್ಟವ್ ಆಫ್ ಮಾಡಿದ್ದೀನಿ. ಗೊಜ್ಜು ರೆಡಿಯಾಗಿದೆ. ಇದು ಒಗ್ಗರಣೆ. ಇದು ನಮ್ಮ ಬರೀ ಅನ್ನ ಹಂಗೆ ಕಲಿಸ್ಕೊಬೋದು. ಇದು ಒಗ್ಗರಣೆಗೆ ಹಾಕ್ಬಿಟ್ಟು, ಒಗ್ಗರಣೆಗೆ ಪುಡಿ ಹಾಕ್ಬಿಟ್ಟು ಕಲಿಸ್ಕೊಬೋದು. ಅದು ನಾವು ಗೊಜ್ಜು ಮಾಡಿ ತೋರಿಸಿರೋದು. ಇದು ಪುಡಿ ಹಾಕಿ ತೋರಿಸಿರೋದು. ಸ್ವಲ್ಪ ನಾನು ಗೊಜ್ಜು ತೆಗೆದಿದ್ದೀನಿ, ಎಷ್ಟು ಬೇಕಷ್ಟು ಹಾಕ್ಕೋಬೋದು. ಅನ್ನ ರೆಡಿಯಾಗಿದೆ. ನೋಡಿರಿ, ಒಗ್ಗರಣೆಯಲ್ಲಿ ಇಷ್ಟು ನಾನು ಒಗ್ಗರಣೆ ತೆಗೆದಿದ್ದೆ. ಬೇಕಾದರೆ ಕಲಿಸ್ಕೊಬೋದು, ಇಲ್ಲಾಂದರೆ ಇನ್ನೊಂದು ಸರಿ ಕಲಿಸ್ಕೊಳಕ್ಕೆ ಇಟ್ಕೊಬೋದು. ನೋಡಿರಿ, ಬಾಣಲಿಗೆ ಒಗ್ಗರಣೆ ಅನ್ನ ಹಾಕ್ಬಿಟ್ಟು ಕಲಿಸಿದ್ರೆ ಆಗೋಯ್ತು. ಪುಳಿಯೋಗರೆ ರೆಡಿ. ತುಂಬ ಈಸಿಯಾಗಿ ನಿಮಗೆ ಮಾಡಿ ತೋರಿಸಿರೋದು. ಇಷ್ಟೊತ್ತು ವೀಡಿಯೋ ನೋಡಿದ್ರಲ್ಲ, ಯಾವ ಥರ ಮಾಡೋದು ಅಂತೇಳಿ. ಒಗ್ಗರಣೆದು ಬೇರೆ ಮಾಡಿ ತೋರಿಸಿದ್ದೀನಿ, ಗೊಜ್ಜನ್ನು ಬೇರೆ ಮಾಡಿ ತೋರಿಸಿದ್ದೀನಿ. ಈಸಿಯಾಗಿ, ನೀವು ಇನ್ನೇನು ಹಾಕೋಂಗೇ ಇಲ್ಲ, ಅಷ್ಟು ಸುಲಭವಾಗಿ ಮಾಡಿ ತೋರಿಸಿದ್ದೀನಿ. ಇಷ್ಟೊತ್ತು ವೀಡಿಯೋ ನೋಡಿದ್ದೀರಾ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನಾನೆಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಇದ್ದೀನಿ, ಫಾಲೋ ಮಾಡಿ. ವೆಬ್ಸೈಟ್ cookingrani.com ಅಲ್ಲೂ ಇದ್ದೀನಿ, ವಿಸಿಟ್ ಕೊಡಿ. ನಿಮಗೆ ಅಂತಲೇ ಸ್ಕಂದ ನ್ಯಾಚುರಲ್ ಕಂಪ್ನಿ ಓಪನ್ ಮಾಡಿದ್ದೀವಿ. ಇದಕ್ಕೆ ಪ್ರೋತ್ಸಾಹ ಮಾಡಿ. ನೀವು ಇದನ್ನು ಇದು ರುಚಿಗಳನ್ನ ನೋಡಿ ಎಲ್ಲರೂ ಹೇಗಿದೆ ಅಂತ. ನಿಮಗೆ ಏನನ್ನ ಬೇಕು ಅಂದರೆ ಕಮೆಂಟಲ್ಲಿ, ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ವಾಟ್ಸಪ್ ನಂಬರು ಎಲ್ಲ ಹಾಕಿರ್ತೀವಿ. ನೀವು ಅದನ್ನು ನೋಡಿಕೊಂಡು
ನೀವು ಅದನ್ನು ನೋಡಿಕೊಂಡು ಆರ್ಡ್ರ್ ಮಾಡಿದ್ರೆ ನೀವು ಬೆಂಗಳೂರಿನಲ್ಲಿ ಎಲ್ಲಿದ್ದರೂ ನಿಮಗೆ ತಲುಪುತ್ತೆ ಅದು.